ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಇತಿಹಾಸ ಪ್ರಸಿದ್ಧ ಶ್ರೀ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದಲ್ಲಿಂದು ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತವಾಗಿ ದೇವಾಲಯದಲ್ಲಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆದಿದ್ದು, ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆಯಲು ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ದೇವಾಲಯದ ಆವರಣ ಭಕ್ತರಿಂದ ಕಿಕ್ಕಿರಿದು ತುಂಬಿದ್ದು, ವಿಶೇಷ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆಯಲು ಭಕ್ತರು ಸರತಿ ಸಾಲಿನಲ್ಲಿ ನಿಂತು ಪೂಜೆ ಸಲ್ಲಿಸುತ್ತಿದ್ದಾರೆ. ವಿಶೇಷ ಹೂವಿನ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಶ್ರೀ ಮಹಾಲಕ್ಷ್ಮಿ ದೇವಿಯ ದರ್ಶನಕ್ಕಾಗಿ ಭಕ್ತ ಸಾಗರವೇ ಹರಿದು ಬಂದಿದೆ. ಇದು ಕೊರಟಗೆರೆ ಮಾತ್ರವಲ್ಲದೆ ತುಮಕೂರು ಜಿಲ್ಲೆ ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಿಂದಲೂ ಭಕ್ತರು ಗೊರವನಹಳ್ಳಿಗೆ ಆಗಮಿಸಿ ಮಹಾಲಕ್ಷ್ಮಿ ದೇವಿಯ ದರ್ಶನ ಪಡೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸುತ್ತಿದ್ದಾರೆ. ವರಮಹಾಲಕ್ಷ್ಮಿ ಹಬ್ಬದ ಹಿನ್ನೆಲೆಯಲ್ಲಿ ದೇವಾಲಯದಲ್ಲಿ ಭಕ್ತಿ ಭಾವದ ವಾತಾವರಣ ನಿರ್ಮಾಣವಾಗಿದ್ದು, ಇಡೀ ಗೊರವನಹಳ್ಳಿ ಕ್ಷೇತ್ರದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ವಾಸುದೇವ ಅಂತ ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ಒಳಗಡೆ ಅಭಿಷೇಕ ಆಗಿದೆ. ಇವತ್ತು ಯಾವಾಗಲೂ 7ರಿಂದ 7:15 ಅಭಿಷೇಕ ಸಮಯ. ಇವತ್ತು ಜನ ಜಾಸ್ತಿ ಬರ್ತಾರೆ ಅಂತ ಬೆಳಗ್ಗೆ ಅರ್ಧ ಅವರು ಮುಂಚಿತವಾಗಿ ಶುರು ಮಾಡಿದ್ದೀವಿ. ಸುಮಾರು ಜನ ಬಂದು ಆಲ್ರೆಡಿ ಅಭಿಷೇಕ ಸೇವೆಯಲ್ಲಿ ಭಾಗವಹಿಸಿ ಭಕ್ತಾದಿಗಳು ಸುಮಾರು ಬೆಳಗ್ಗೆನೇ ನನಗೆ ತಿಳಿದಂಗೆ 1,500 ಜನ 6 ಗಂಟೆಗೆ ಬಂದಿದ್ದರು. ಎಲ್ಲ ಅಭಿಷೇಕ ಎಲ್ಲ ಮಾಡಿ ತೀರ್ಥ ಪ್ರಸಾದ ತಗೊಂಡು ಹೋಗಿದ್ದಾರೆ. ಸುಮಾರು ನಾವು ಒಂದು 25,000ರಿಂದ 30,000 ಜನ ಬರ್ಬೋದು ಅಂತ ನಾವು ಒಂದು ಅಪೇಕ್ಷೆ ಇಟ್ಕೊಂಡಿದ್ದೀವಿ. ಬೆಳಗ್ಗೆಯಿಂದ ಜನ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ ಕ್ಯೂ ಕ್ರೌಡ್ ಆಗ್ತಾಯಿದೆ ಜನ. ಯಾಕಂದರೆ ಬೆಂಗಳೂರಿನಿಂದ ಬರೋರು ಬೆಂಗಳೂರಲ್ಲಿ ಎಲ್ಲ ಹಬ್ಬಗಳು ಮಾಡ್ತಾರೆ. ಬೆಂಗಳೂರು ಜನ ಕಡಿಮೆ ಇವತ್ತು, ನಾಳಿದ್ದಲ್ಲಿ ಬರ್ತಾರೆ. ಏನು ಎಂದಿನಂತೆ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬರೋಂಥ ಭಕ್ತರಿಗೆ ನಾವು ಫ್ರೀಯಾಗಿ ಬ್ಲೌಸ್ ಪೀಸು ಸೀರೆಗಳು ಏನು ಕೊಡ್ತಾ ಇದ್ದೀವಿ, ಅದನ್ನು ನಾವು ಇವತ್ತು ವಿತರಣೆ ಮಾಡ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಸ್ಪೆಷಲ್ ಏನಿಲ್ಲ, ಮಾಮೂಲಿ ನಾವು ಹೂವಿನ ಅಲಂಕಾರ, ನೀರಿನ ವ್ಯವಸ್ಥೆ, ಬರೋಂಥ ಭಕ್ತಾದಿಗಳಿಗೆ ಏನು ವಿಶೇಷ ದರ್ಶನದ ವ್ಯವಸ್ಥೆ, 2 ವಿಶೇಷ ದರ್ಶನ ಕೌಂಟರ್ ಮಾಡಿದ್ದೀವಿ. ಆದ್ದರಿಂದ ಅಲ್ಲಿ ನೀರಿನ ವ್ಯವಸ್ಥೆ ಪ್ರತಿಯೊಂದನ್ನು ಮಾಡಿದ್ದೀವಿ. ಒಂದು ಪಾರ್ಕಿಂಗ್ ವ್ಯವಸ್ಥೆನೂ ನಮ್ಮ ಪಂಚಾಯತಿ ವತಿಯಿಂದ ನಾವು ಹೊರಗಡೆ ಮಾಡೋಕ್ಕೆಲ್ಲ ಏರ್ಪಾಡು ಮಾಡಿದ್ದೀವಿ. ಅವರು ಸಹಕರಿಸಿದ್ದಾರೆ. ನಮ್ಮ ಪೊಲೀಸು ಇಲಾಖೆ, ಗೃಹ ಇಲಾಖೆಯವರೆಗೂ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಅವರು ಕೂಡ ಬಂದು ನಮಗೆ ಬೆಳಗ್ಗೆಯಿಂದ ಒಂದು ಬಂದೋಬಸ್ತ್ಗೆ ಸುಗಮವಾಗಿ ನಡೀತಾ ಇದೆ. ಇದುವರೆಗೂ ಯಾವುದೇ ಒಂದು ರೀತಿಯ ತಳ್ಳಾಟ ಆಗಲಿ ಏನು ನಡೆದಿದೆ, ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಭಕ್ತರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ. ಸಂಜೆ ಬೆಳಗ್ಗೆ 7ಕ್ಕೆ ನಾವು ತಿಂಡಿ ಇವತ್ತು ಶುರು ಮಾಡಿದ್ದು. ಸುಮಾರು 8:30ಗೆ ತಿಂಡಿ ಮುಗಿದೋಯ್ತು ನಮಗೆ. ಇವತ್ತು ಹೇಳಬೇಕು ಹಾಗೆ 9 ಗಂಟೆಗೆ ನಾವು ಊಟ ಶುರು ಮಾಡಿ ಈಗ ಊಟದ ವ್ಯವಸ್ಥೆ ಮುಗಿತಾ ಇದೆ. ಒಂದು ಸಾರಿಗೆ 1,000 ಜನ ಕೂತ್ಕೊಳ್ಳೋ ವ್ಯವಸ್ಥೆ ಇದೆ ನಮ್ಮಲ್ಲಿ. ಬರೋಂಥ ಭಕ್ತರು ಸಹಕಾರ ಇದು ಮಾಡಿ ಬರ್ತಾ ಇದ್ದಾರೆ. ಏನು ನಮ್ಮ ಲಕ್ಷ್ಮೀ ದೇವಿಗೆ ಬರ್ತಾ ಇದ್ದಾರೆ ಭಕ್ತರು, ನಮಗೆ ಬರ್ತಾ ಇದ್ದಾರೆ. ಆ ಸಮಸ್ತ ಜನತೆಗೆ ಆ ಮಹಾಲಕ್ಷ್ಮಿ ತಾಯಿ ಅವರು ಏನು ಕೋರಿಕೆಗಳನ್ನು ಕೇಳ್ತಾರೆ ಅದನ್ನೆಲ್ಲ ಈಡೇರಿಸಲಿ. ಅವ್ರಿಗೆ ಬಂದ ಭಕ್ತರಿಗೆ ಒಳ್ಳೆಯದಾಗಲಿ. ಏನು ನಮ್ಮ ಇವರು ಮಾಧ್ಯಮದವರು ಆಗ್ಬೋದು, ನಮ್ಮ TV ಮಾಧ್ಯಮದವರು ಆಗ್ಬೋದು, ಪತ್ರಕರ್ತರಾಗ್ಬೋದು, ಅವರು ಸಹ ಬಂದಿದ್ದಾರೆ. ಬೆಳಗ್ಗೆಯಿಂದನೂ 1-2-3 ಶೂಟ್ ಔಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ರಿಗೂ
ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಅವರಿಗೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ ಅಂತ ಹೇಳಿ ಬರುವಂಥ ಭಕ್ತರಿಗೆ ಯಾವುದೇ ರೀತಿ ತೊಂದರೆ ಆಗದ ರೀತಿಯಲ್ಲಿ ನಾವು ವ್ಯವಸ್ಥಿತವಾಗಿ ನಡೆಸ್ತಾ ಇದ್ದೀವಿ. ಈ ವರ್ಷ ವಿಶೇಷ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ನಮ್ಮ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ವರಮಹಾಲಕ್ಷ್ಮಿ ಸಮಸ್ತ ಜನತೆಗೆ ಶುಭಾಶಯಗಳು. ಬಹಳ ಅಚ್ಚುಕಟ್ಟಾಗಿ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದೆ. ನಮ್ಮ ಆಡಳಿತ ಮಂಡಳಿ, ಸಿಬ್ಬಂದಿ ವರ್ಗ, ಹಾಗೆ ಕೊರಟಗೆರೆ ಪೊಲೀಸ್ ಇಲಾಖೆ ಮತ್ತು ತಾವೆಲ್ಲರೂ ಮಾಧ್ಯಮ ಮಿತ್ರರು ಏನು ಈ ಉತ್ಸವ ವೈಭವ ನಡೀತಾ ಇದೆ ಅದನ್ನು ಮನೆ ಮನೆಗೂ ಮುಗಿಸೋ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ನಿಮ್ಮ ಸಹಕಾರ ಇದೇ ರೀತಿ ಇರಲಿ. ದೇವಾಲಯ ಮುಂದುವರಿಬೇಕು, ಅಭಿವೃದ್ಧಿ ಬರಬೇಕು ಅಂತ ಹಿಂದೆ ಕಮಲಮ್ಮನವರು ಮತ್ತು ನಮ್ಮ ಈ ರವಿರಾಜ ಅರಸವ್ರ ತಾತ ಬಾಲರಾಜ ಅರಸವರು ಎಲ್ಲರೂ ಕೂಡ ಬಹಳ ಶ್ರಮಪಟ್ಟು ಈ ಶ್ರೀರಂಗಪ್ಪನವರು ಅಂತ ಧರ್ಮದರ್ಶಿಗಳು ಮತ್ತು ರಂಗಶಾಮಯ್ಯನವರು ಅಂತ ಇಲ್ಲಿ ಧರ್ಮದರ್ಶಿಗಳು ಹಿಂದೆ ಇದ್ದರು. ಎಲ್ಲರೂ ಭಾಳ ಶ್ರಮಪಟ್ಟು ದೇವಸ್ಥಾನವನ್ನು ಒಂದು ಪುರೋಭಿವೃದ್ಧಿ ತಂದಿದ್ದಾರೆ. ಆದ್ದರಿಂದ ಇದನ್ನು ಇನ್ನೂ ಇದೇ ರೀತಿ ಮುಂದುವರಿಸ್ಕೊಂಡು ಹೋಗ್ತೀವಿ. ನಮ್ಮ ಈ ಪ್ರಸ್ತುತ ಆಡಳಿತ ಮಂಡಳಿ ವತಿಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಶುಭಾಶಯಗಳನ್ನು ಕೊಡ್ತಾ ನಮ್ಮ ಜೈ ಹಿಂದ್ ಜೈ ಕರ್ನಾಟಕ.